ದಾನಂಬೆ ಜೋಕ್ಲೆ ನಿಕ್ಲೆನ ಕಣ್ಣು ಮೋನಡಿಪುನೆನ ನೆತ್ತಿಡಿಪುನೆನ ಕ್ಯಾಪ್ಟನ್ ದೀಪೆತ್ತೆ. ರೋಡ್ ಬ್ಲಾಕ್ ಮಾಡಿ ನನ್ನ ತಮ್ಮಂದು ಬರ್ತ್ಡೇ ಗ್ರ್ಯಾಂಡ್ ಆಗಬೇಕು. ಶಾಂತಿ ಶಬ್ದರು ಇಲ್ಲಿ ಮಹಾಲಿಂಗೇಶ್ವರ ಜಾತ್ರೆ, ರಥ ಬೀದಿಯಲ್ಲಿ ತೇರು. ಗೋಬಿ ಉಂಡು, ರುಮಾಲಿ ಉಂಡು, ಮಿಸ್ಟರ್ ಉಂಡು, ಗೋಬಿ ಉಂಡು, ಮಾತ ಉಂಡು, ಇಡ್ಲೆ ಮುಲ್ಪ ಬಲೆ ಬಲೆ ಹೋಗೋವೆ ಪೊರ್ಲು ತಿನ್ಕ ಹೋಗೋವೆ. ಈಗ ಪ್ಲೇಟಲ್ಲಿ ಇತ್ತಲ್ಲ ಅಷ್ಟೊಂದು. ಇವನು ಇಷ್ಟ ಅಲ್ಲ, ಇಡೀ ಪುತ್ತೂರು ಜಾತ್ರೆಯಲ್ಲಿ ಆಗಿರೋ ಕಸವನ್ನು ತೆಗಿತಾನೆ. ಅಭಿದು ಕುಂಡ ತೊಳಿಲಿಕ್ಕೆ ಗದ್ದೆಗೆ ಹೋಗದೆ ಇರಕ್ಕಾಗತ್ತಾ? ಗದ್ದೆಗೆ ಹೋಗೋಣ. ಚಂದದೊಂದು ರ್ಯಾಪ್ ಮಾಡಿ ಕಳಿಸಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ನಾನು ಯಾವ ಜಾತ್ರೆ ಮಿಸ್ ಮಾಡಿದ್ರೆ ಪುತ್ತೂರು ಒಂದು ಮಾಡೋದಿಲ್ಲ. ಯೂಶ್ವಲಿ ಚರ್ಮುರಿ ಇಷ್ಟ ಇಲ್ಲ, ಇವರದ್ದು ಅವತ್ತೊಮ್ಮೆ ಚರ್ಮುರಿ ತಿಂದು ಐ ವಾಸ್ ಫ್ಯಾನ್. ಪುತ್ತೂರು ಜಾತ್ರೆಗೆ ನೀವು ಬಂದಾಗಲೂ ಕೂಡ ಏನಾದರೂ ಐಸ್ ಕ್ರೀಮು ಅಥವಾ ಏನಾದರೂ ತಿಂತೀರಿ ಅಂದರೂ ಕೂಡ ಅದನ್ನು ಕಸ ಎಸೆಯೋ ಜಾಗ ಅಂತ ಇರುತ್ತೆ, ಅಲ್ಲೇ ಎಸಿರಿ. ಜಾತ್ರೆ ನಡೆದಿದೆ ಅನ್ನೋದು ಕೂಡ ಗೊತ್ತಾಗಬಾರ್ದು, ಅಷ್ಟು ಚೆನ್ನಾಗಿ ಇಟ್ಕೊಂಡವನ ಈ ಪರಿಸರವನ್ನು. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಭಿ. ಬನ್ನಿ ತೆಗೆಯುದು. ಅದು ಅವನೆಂತ ಡ್ರೆಸ್ ಚೇಂಜ್ ಮಾಡಿದ ಅಂದರೆ ಕೇಕ್ ಎಲ್ಲ ಮೆತ್ತಿಸ್ತಾರೆ ಅಂತೇಳಿ. ಅಮ್ಮ ಹೇಳಿದ್ದು ವೈಟ್ ಡ್ರೆಸ್ ಅಲ್ಲ, ಅದಕ್ಕೆ ಹೇಳಿದ್ದು ರೈನ್ ಕೋಟ್ ಹಾಕಲಿ ಅಂತ. ರೈನ್ ಕೋಟ್ ಹಾಕು. ಫಸ್ಟ್ ಟೈಮ್ ಒಂದು ರೈನ್ ಕೋಟ್ ಹಾಕೊಂಡು ಇದೆಂತದ ಇದು ಚಂದ ಇಲ್ಲ. ರೈನ್ ಕೋಟ್ ಹಾಕು. ರೈನ್ ಕೋಟ್ ಇಲ್ವಾ? ಲಾಸ್ಟ್ ಟೈಮ್ ಸಹ ನಿಂಗೆ ಅತ್ತಿಗೆ ಮೊಬೈಲ್ ಗಿಫ್ಟ್ ಕೊಟ್ಟದು, ಈ ಸತಿ ಖಡ್ಗ ಕೊಟ್ಟು ನಂಗೆ ಸಹ ಖಡ್ಗ ಚಿನ್ನ. ಅದು ನಾವು ಏಪ್ರಿಲ್ ಅಲ್ಲೆಲ್ಲ ಹಾಗೆ ಸೇಮ್ ನಂದು ಏಪ್ರಿಲ್ 7, ಇವಂದು ಏಪ್ರಿಲ್ 13. ನನ್ನ ಪ್ರಜ್ಞಾ ಅಂದು 29, ಇವಳು 28. ನಾವು ಗಿಫ್ಟ್ ಕೊಡೋದು ಕೂಡ ಹಾಗೆ. ಇವಳ ಬರ್ಡೇಗೆ ಬ್ರಾಸ್ಲೆಟ್ ಕೊಟ್ಟಿದ್ದಾಳೆ, ನನ್ನ ಬರ್ಡೇಗೆ ನನ್ನ ಹೆಂಡತಿ ನಮ್ದು 22 ಸೆಪ್ಟೆಂಬರ್. ವಿಶ್ ಮಾಡೋದಾದ್ರೆ ಮಾಡಲಿ ಅಂತೇಳಿ. ಈಗ ನೀನೆಂತ ಕೊಡೋದು ನೋಡುದು 28ಕ್ಕೆ? ಅಂತ ದೊಡ್ಡದ್ರಲ್ಲಿ ಉಂಟು. ನನ್ನನ್ನು ಸಾಯಿಸ್ತೀಯ ಅಂತ. ಇಲ್ಲಾಂದ್ರೆ ಅವನಿಗೆ ಏನು ಮಾಡ್ಬೋದಿತ್ತು ಗೊತ್ತಾ? ಒಂದು ಸರ್ಪ್ರೈಸ್ ಆಗಿ ಪ್ರೆಗ್ನೆನ್ಸಿ ಕಿಟ್ ಕೊಡ್ಬೋದು, ಅದು ಬಟ್ ನೀನು ಕೊಡ್ಲಿಕ್ಕೆ ಆಗೋದಿಲ್ಲ. ಪ್ರೆಗ್ನೆನ್ಸಿ ಹಾಗಾದ್ರೆ ಇದರ ಮೇಲೆ ಇಡುವ. ಕಿಶನ್ ಇವರೆಲ್ಲ ನಮ್ಮ ಅಭಿಯ ಮದುವೆ ಟೈಮಲ್ಲಿ ಕಾಣಿಸ್ಕೊಂಡದ್ದು. ಇವರು ಹೀಗೆ ಪಾಪ, ಇಲ್ಲಾಂದ್ರೆ ಭಯಂಕರ ವೈಲೆಂಟ್ ಇದ್ದಾರೆ. ನಾನೊಂದು ಲೈನ್ ಹೇಳಿದರೆ ರ್ಯಾಶ್ ಆಗ್ಬೋದು, ಬಟ್ ಅದು ನಿಮಗೆ ಸೂಕ್ತ. ಗೋಮುಖದ ವ್ಯಾಘ್ರ. ಬರ್ಡೇ ಅಭಿದು ಬರ್ಡೇ ಉಂಟು. ಇನ್ನು ಇದ್ದಾರ? ಇಷ್ಟೇ ಜನ? ಇಷ್ಟೇಯಾ? ಇದು ದಿನಮಾಮಂದು ಫ್ಯಾಮಿಲಿ, ಅದು ಜಾನ್ಮಾಮನ ಫ್ಯಾಮಿಲಿ. ಇನ್ನೂ ಸಹ ತುಂಬಿಸಿ, ಇನ್ನೊಂದು 2 ಮಾಡಿ. ನೋಡಿ, ಒಂದು ಸೆಲ್ಫಿ ತಗೊಳ್ಳಿಕ್ಕೆ 2 ಜನ ಎಷ್ಟು ಸಹಾಯ ಮಾಡಿದ್ದಾರೆ. ಸಾಕು, ಥ್ಯಾಂಕ್ ಯು. ರೋಡ್ ಬ್ಲಾಕ್ ಮಾಡಿ ನನ್ನ ತಮ್ಮಂದು ಬರ್ತ್ಡೇ ಗ್ರ್ಯಾಂಡ್ ಆಗಬೇಕು. ರೋಡ್ ಬ್ಲಾಕ್ ಮಾಡುವ, ಇವನು ಹಿಡ್ಕೊಂಡು ಹೋಗ್ಲಿ ಇಲ್ಲಿಂದ. ರೋಡ್ ಬ್ಲಾಕ್ ಅಂತ ಎಲ್ಲ ಅವನಿಗೆ ಗೊತ್ತಿಲ್ಲದಾಗೆ ಸರ್ಪ್ರೈಸ್. ಅಭಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾನೆ. 33 ವರ್ಷಕ್ಕೆ ಕಾಲಿಡ್ತಿರೋ ಅಭಿಗೆ ಜಾಸ್ತಿ ಆಯ್ತು, ಅವನಿಗೆ ಜಾಸ್ತಿ ಆಯ್ತು 33. ಅಲ್ಲ, ಒಂದು ನಿಮಿಷ. ಅಭಿ ಒಂದು 26ನೇ ವರ್ಷಕ್ಕೆ ಕಾಲಿಡ್ತಿದ್ದಾನೆ. 27. ಅವರ ಫ್ರೆಂಡ್ಸ್ ಪ್ರಕಾರ 27, ಇವನ ಪ್ರಕಾರ 26. 27ನೇ ವರ್ಷಕ್ಕೆ ಕಾಲಿಡ್ತಿದ್ದಾನೆ. ಅವನ ಜೀವನ ಖುಷಿಯಾಗಿ, ಜೀವನ ಬಂಗಾರವಾಗಲಿ. ಕಟ್ ಮಾಡು. ಒಂದು ನಿಮಿಷ. ಅವನ ಮಡದಿ ಆಗಿರುವಂತಹ ಕೃತಿಕಾ ಅವರಿಗೂ ಕೂಡ ಒಳ್ಳೇದಾಗ್ಲಿ. ಕಟ್ ಮಾಡು. ಒಂದು ನಿಮಿಷ, ನಿನ್ನ ಅಭಿಪ್ರಾಯ ಅಂತಲ್ಲ ಬರ್ತೇನೆ ಅಲ್ಲ, 26 ಆಯ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬಹಳ ಅದ್ದೂರಿಯಾಗಿ. ಇದೆಲ್ಲ ಇಲ್ಲ, ಟಪ್ಪ ಮಾಡೋದಿಲ್ಲ. ಟಪ್ಪ
ಗೋಣನಾಗೆ ಬೆಳೆದಿದ್ದಾನೆ, ಇವನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಬೇರೆ. ಥ್ಯಾಂಕ್ ಯು ಬಾ, ಕೇಕ್ ತಿನ್ನಿ ಸಾ, ನಮ್ಮ ಫ್ಯಾನ್ಗೆ ಕೇಕ್ ತಿನ್ನಿ ಸಾ, ತಿನ್ಸಿದಾರ ಫ್ರೆಂಡ್ಸಿನವ್ರದ್ದು ಲೈಟ್ನ ವ್ಯವಸ್ಥೆ ನೋಡಿ ನಮ್ಮ ಲಾಗಿಗೆ. ಇಂಥ ಫ್ರೆಂಡ್ಸು ಮುತ್ತು, ರತ್ನ, ಚಿನ್ನ ಎಲ್ಲ ಒಟ್ಟಿಗೆ ಇದ್ದಾರೆ. ಹಾಂ, ಬನ್ನಿ ಬನ್ನಿ ಬನ್ನಿ, ಅಭಿದು ಬರ್ತ್ಡೇ ಕೇಕ್ ಇದೆ, ಬನ್ನಿ. ಕೇಕ್ ಇಲ್ಲಿ ಇದುವರೆಗೆ ಸಾಲದಿಲ್ಲ, ಕೊಡುದು. ನನ್ನ ತಮ್ಮ ಅಭಿ, ಇವನೊಂಥರ ಮುದ್ದು ಅಂದರೆ ಇವನ ಜೊತೆಗಿರೋರು ಅಷ್ಟೇ ಮುದ್ದಾಗಿ ನೋಡ್ಕೊತಾನೆ. ಅದಕ್ಕೆ ಮಾಡಿ ಮಂಗ ಮಾಡುವ. ನಿಲ್ಲ ನಾನು ಕಚ್ಚಿದ ನೀನು ಕೊಡ. ಏ ಬರ್ಡೇಗೆ ಒಂದು ಸಾಂಗ್ ಹೇಳ. ನಿನ್ನದಾಗಲಿ ಶಾಂತಿ ಶೌಕ್ಯವು, ನಿನ್ನದಾಗಲಿ ಜನ್ಮರಿ ನಿನ್ನದಾಗಲಿ ಶಾಂತಿ ಶೌಕ್ಯವು, ನಿನ್ನದಾಗಲಿ. ಅಭಿ, ನಿನ್ನ ಬರ್ಡೇಗೆ ಒಂದು ಸಾಂಗ್ ಆಡಿದ್ರು, ನಿಮಗೆ ಕೇಳಿಸ್ತಾ? ಎಂತ? ಯಾವ ಸಾಂಗ್? ಕನ್ನಡ ಹಂಗ ಮನೋಣ ಅವರುಂಟಲ್ಲ ಉಜ್ಬೇಕಂತಲ್ಲ, ಕೈಯಲ್ಲಿ ಉಂಟದು ಉಜ್ಜುದಂತೆ. ಕಿಡ್ನಿ ಕೊಟ್ಟಿದ್ದಾಳ ನೋಡ, ಬ್ರಾಸ್ಲೆಟ್ ತೋರಿಸ. ಅವರು ನಮ್ಮ ಸೊಸೈಟಿಯವರು. ನಮಸ್ಕಾರ, ಹ್ಯಾಪಿ ಜಾತ್ರೋತ್ಸವ. ಎಲ್ಲಿದ್ರಿ? ಈಗ ಬಂದದಷ್ಟೇ. ಹೌದಾ? ಹೇಗೆ ಪುತ್ತೂರು ಜಾತ್ರೆಗೆ ನಿಮ್ದು ಲಾಗ್ ಇಲ್ವಾ? ವ್ಲಾಗ್ ಸ್ವಲ್ಪ ಮಾಡಿದೆ, ಮೊಬೈಲ್ ಅಪ್ಗ್ರೇಡ್ ಮಾಡಬೇಕಷ್ಟೇ, ವಿಡಿಯೋ ಕ್ವಾಲಿಟಿಗೆ ಸಾಕಾಗ್ತಾ ಇಲ್ಲ. ಬೇಗ ಐಫೋನ್ ಅಥವಾ ಬೇರೆ ಮೊಬೈಲ್ ತೆಗಿಬೇಕಷ್ಟೇ. ಹಾಗೆ ತೆಗೆಯುವಾಗೆ ಆಗಲಿ, ದೇವರ ಅನುಗ್ರಹ ಯಾವತ್ತಿರುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಮಾಡಿ. ಆಲ್ ಇನ್ ಒನ್ ಆಶಿಕ್ ಅಂತ, ಆಲ್ ಇನ್ ಒನ್, ಎಲ್ಲವೂ ಒಂದರಲ್ಲ ಅಂತ. ಹಾಗೆ ಎಲ್ಲ ತೋರಿಸ್ತಾರೆ. ಇವರು ಜಗಳ ಆಯ್ತು, ದೊಡ್ಡ ಜಗಳ. ಯಾರಿಗೆ? ಅಭಿಗೆ ಮತ್ತು ಕಾರ್ತಿಕಿಗೆ ದೊಡ್ಡ ಜಗಳ ಆಯ್ತು. ಇದು ಈಗ ಬರ್ತೀರ ಒಂದನಿಂದ. ಯಾರಿಗೆ ಕೇಕ್ ಸಿಕ್ಲಿಲ್ಲ, ನಕ್ಕಿಲಿ ಕೇಕ್ ನಕ್ಕಿಲ್ಲ ವೇಸ್ಟ್ ಉಂಟು. ಇವತ್ತು ಬೇಡ ಹೋಟ್ಲಿಗೆ, ಇವತ್ತು ನಾವೆಲ್ಲ ಊಟ ಮಾಡಿದ್ದೇವೆ. ನಾಳೆ ಇವಳ ಹತ್ರ ಕೇಳಿದ್ದೆ, ಇದೇ ಹೋಗದ್ದು ಮಗು ಅಂತ, ಬಸ್ಸಲ್ಲಿ ಅದ್ದು ಅಂತ ಹೇಳ್ತಾಳೆ. ಯಾರ ಹೇಳು, ನನಗೆ ನಿಜ ಹೇಳು, ಯಾರ ಸತ್ತು? ನೋಡಿ, ಅಣ್ಣ ಮತ್ತು ತಮ್ಮ ಒಬ್ರನ್ನೇ ಲವ್ ಮಾಡೋದು. ನಿಂಗೆ ಯಾರು ಬೇಕು ಆ್ಯಕ್ಚುಲಿ? ಇಬ್ರು ಅವನಿಗೆ ನಾಚಿಕೆ ಆಗುದಾ? ಅವನು ಹೇಳುದು ದಿಗ್ಗುಡ್ಲಿ ಬಂದ ನೋಡು, ನಿಂಗೆ ಗೊತ್ತು, ಕೇಳಿಸ್ಕೊಂಡು ಬಂದದ್ದು ತಾನೆ. ಕಾರ್ತಿಕ್ ನಿಂಗೆ ಬೇಕು ಅಂತ ತಾನೆ. ಈಗ ಕಾರ್ತಿಕ್ ಮತ್ತು ವಿಶು ಇಬ್ರು ಅಲ್ಲಿ ಸಿಕ್ಕಿಬಿದ್ರು, ಇಬ್ರು ನೀರು ಕುಡಿತಿದ್ರು. ನನಗೆ ಎಂಥದ್ದು ಖಂಡಿತ ನಾನು ಕೇಳಿದೆ, ಕಾರ್ತಿಕ್ ನಿಜ ಹೇಳು, ನೀನು ವಿಶುನ ಲವ್ ಮಾಡ್ತಿರೋದೇ ಯಶುನ ಲವ್ ಮಾಡ್ತಿರೋದ ಅಂತ. ಅಷ್ಟೊತ್ತಿಗೆ ಬಂದ, ಎಂತ 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 ಅಂತ ಇವು ಕೇಳುದು ನೋಡು, ಎಂತಾಯ್ತು ಪಾಪ ಜಗ್ಗ ಚಿಕ್ಕ. ನಿಮಗೆ ಹೆಣ್ಣು ಮಗ ಆಗ್ಬೇಕು ಅಂತ ಇತ್ತಲ್ಲ ಆಸೆ, ನಿಮಗೆ ಬರೋ ಸೊಸೆ ಕೂಡ ಗಂಡ ಕರ್ಕೊಂಡು ನೋಡಿ. ಪ್ರತಿಯೊಬ್ಬರು ಇವನನ್ನು ನೋಡಿ ಕಲಿಯುವುದಿದೆ. ಹುಟ್ಟಿದಬ್ಬಕ್ಕೆ ಅವನು ಸೆಲೆಬ್ರೇಟ್ ಮಾಡಿದ್ರು ಕೂಡ ಅದನ್ನು ಕ್ಲೀನ್ ಮಾಡ್ತಾನೆ. ಇವನು ಇಷ್ಟ ಅಲ್ಲ, ಇಡೀ ಪುತ್ತೂರು ಜಾತ್ರೆಯಲ್ಲಿ ಆಗಿರೋ ಕಸವನ್ನು ತೆಗಿತಾನೆ. ಸರ್, ನಾಳೆ ಎಲ್ಲಿ ಕೆಲಸ? ಇದು ನೋಡಿ, ಕೋರ್ಟ್ ರೋಡಲ್ಲಿ ಶಿವ ಜ್ಯುವೆಲ್ಲರಿ ವರ್ಕ್ಸ್. ಇಲ್ಲಿ ಅಭಿ ಇರ್ತಾನೆ, ಅಂದರೆ ಶ್ರೀಧರ್ ಚಿಕ್ಕನ ಅಂಗಡಿ. ಅವರ ಮಗ ಈಗ ಅಭಿ ಅದನ್ನು ನಡೆಸ್ಕೊಡ್ತಿದ್ದಾನೆ. ಶಿವ ಜ್ಯುವೆಲ್ಲರಿ ವರ್ಕ್ಸ್ ಹತ್ರನೇ ವರ್ಷನ ಅಪ್ಪನದ್ದು ಜ್ಯುವೆಲ್ಲರಿ ಶಾಪ್ ಇದೆ. ಇದೀಗ ಶಾಪು ಕ್ಲೋಸ್ ಆಗಿದೆ ಶಿವನವಮಿಯಿಂದ. ಹೇಳ ಕೃತಿಕಾ, ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ. ಎಂತ ನಿಂಗೆ ಸಹ ಗೊತ್ತಾಯ್ತಾ ಅವನು ಕಾರ್ತಿಕ್ ಜೊತೆ ಇರೋದು? ಈಗ ದೊಡ್ಡಣ್ಣ ಮತ್ತೆ ದೊಡ್ಡಪ್ಪ ಎಲ್ಲ ಹೊರಟ್ರು. ದೊಡ್ಡಪ್ಪ ಒಂದು ಬಾಳೆಹಣ್ಣು ಕೊಡಿ.
ನೋಡಿ ಕಾರ್ತಿಕ್ ಯಶು ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ. ವಿಶು ನೋಡ ಕಣ್ಣಲ್ಲಿ ನೀರ ದಗ್ಗೆ ಚಿಕ್ಕನಿಗೆ ಅಳು ಬರಬೇಕು, ಹೆಣ್ಮಗು ಆಗುತ್ತೆ ಅಂತ ಕಾಯ್ತಾ ಇದ್ರು. ಇಬ್ರು ಗಂಡು ಮಕ್ಕಳು ಹುಟ್ಟಿದ್ರು, ಬರೋ ಸೊಸೆ ಕೂಡ ಗಂಡೆ. ಇಲ್ಲಿ ಪ್ರಚಂಡ ಕಲಾವಿದರಿದ್ದಾರೆ. ಇದಕ್ಕೆ 3 ಕ್ರಮ ಆದ ತಕ್ಷಣ ಅಮ್ಮನಕ್ಕೆ ಬಾಡಿ ಆಯ್ತು, ದೊಡ್ಡ ಖರ್ಚು ಆಗ್ತದೆ ಅಂತ. ನಾನು ಆ ಥರದ್ದು ಜನ ಸಲ ಒಟ್ಟಾರೆ ದುಡ್ಡು ಖರ್ಚು ಮಾಡೋದಿಲ್ಲ ಆಯಿತಾ. ಮತ್ತು ಒಟ್ಟಾರೆ ಮೂಢನಂಬಿಕೆ ಆ ಥರದ್ದು ಜನ ಸಲ್ಲ. ನಂದು ಕಾಲೇಜೆಲ್ಲ ಆಗಿದೆ, ಸರ್ಟಿಫಿಕೇಟ್ ತಂದಿದ್ದೇನೆ. ಯಾವುದಂದ್ರೆ ಒಂದಿಲ್ಲ ಆಯ್ತು, ಹಿಂಸೆ ಮಾಡೋದು, ನೋಯಿಸೋದು ಇದೆಲ್ಲ ಬೇಡ. ಸರಳವಾದ 3 ಕ್ರಮ ಅಷ್ಟೇ. ಎಲ್ಲ ಬಾಯ್ಪಟ್ಟು ಹೊಡೆದ. ಇದು ನಿಮ್ಮದು ನೀ ಎಷ್ಟನೇ ಕ್ಲಾಸ್? 6 ಇನ್ನು 7th. ಅದರಲ್ಲಿ ಯಾವುದಾದ್ರೂ ಪಾಠ ನೆನಪಿದೆ? ಅದರಲ್ಲಿ ಯಾವುದಾದ್ರೂ ಒಂದು ಪಾಠ ರೈಮ್ಸ್ ಯಾವುದು ನೆನಪುಂಟಾ? ಇಲ್ಲ. ಎಂತ ಮೈಕ್ ಉಂಟಾ ನಿಮ್ಮ ಹತ್ರ? ಎಲ್ಲಿಂದ? ಎಂತ ಮಾಡ್ತೀರಿ? ವಿಡಿಯೋ ಮಾಡ್ತೀರಾ? ಎಂತ ಎಲ್ಲಿಂಟು ಕ್ಯಾಮರಾ? ಹೌದಾ? ನಿಮ್ಮ ವಿಡಿಯೋ ಎಲ್ಲ ತುಂಬಾ ನೋಡ್ತೇವೆ ನಾವು, ಖುಷಿ ಆಗ್ತದೆ ಚೆನ್ನಾಗಿ. ಇವರು ತೇಜಸ್ ಕೃಷ್ಣ ಅಂತ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ವಿಡಿಯೋಸ್ ಮಾಡ್ತಾ ಇರ್ತಾರೆ. ನಾನೊಬ್ಬನೇ ವಿಡಿಯೋ ಮಾಡೋದು, ಹೀಗೆ ಫ್ರೀ ಟೈಮೆಲ್ಲ ಇರುವಾಗ ಇವರನ್ನೆಲ್ಲ ಸೇರಿಸಿ. ಆಗಲಿ ಆಲ್ ದಿ ಬೆಸ್ಟ್. ಓಕೆ, ಅಭಿದು ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಇವಾಗ ನಾವು ಪುತ್ತೂರು ಜಾತ್ರೆ ಅಂದಮೇಲೆ ಪುತ್ತೂರು ಗದ್ದೆಗೆ ಹೋಗದೆ ಇರೋಕ್ಕಾಗತ್ತಾ? ಸೊ ಇವಾಗ ನಾವೆಲ್ಲರೂ ಗದ್ದೆಗೆ ಹೋಗ್ತಾ ಇದ್ದೀವಿ, ಬನ್ನಿ. ಹಾಂ ಗೈಸ್, ಎಂತ ಗೊತ್ತಾ, ಈಗ ನೀನು ಅದೊಂದು ಮಾಡಿದೆಯಲ್ಲ, ಬನ್ನಿ ಅಂತೇಳಿ ಹೋಗೋಣ ಅಂತ ಹೇಳುವಾಗ ಕಟ್ ಮಾಡಿ ಆಗಿದೆ ವರ್ಷ ಮಾಡ್ತಿದ್ದಾಳೆ ಅಷ್ಟೇ. ವರ್ಷ ಈಗ ಒಂದು ಮಾಡಿಬಿಡಿ. ಹೇಗೆ ಮಾಡಿದ್ದು ಹೇಳು? ಗದ್ದೆಗೆ ಹೋಗದೆ ಇರೋಕ್ಕಾಗತ್ತಾ? ಗದ್ದೆಗೆ ಹೋಗೋಣ. ನೀನು ಮಾಡ ಅದೆಲ್ಲ ಮಾಡ್ಬೇಕು, ಅದೆಲ್ಲ ಸಪೋರ್ಟು. ಸೂರಜ್, ನಮ್ಮ ಸುಂದರನ ಮಗ ಸೂರಜ್ ಬಂದ. ಸುಂದರ ಮಾವ ಅಂದಲ್ಲ, ಸುಂದರ್ ದಾದ ಅವನ. ನಿಂಗೆ ಇವನಿಗೆ ಸಿಕ್ಕಿ ಇವನು ಓಪನ್ ಮಾಡಿ. ಯಾರು ಕೊಟ್ಟದ್ದು? ಯಾರು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ. ಸಂದೀಪ್ ಅಣ್ಣನಿಗೆ ಕ್ಲೋಸ್ ಮೊದಲಿನವರು. ಗೊತ್ತಾಯ್ತು, ಇದು ಕಾರ್ತಿಕ್ ಹೇಳಿದ್ದು ಅದೇ ಅಲ್ಲ? ಗೊತ್ತಾಯ್ತು. ಇನ್ಸ್ಟಾಗ್ರಾಮಲ್ಲಿ ಒಂದು ಆರ್ಟ್ ಮಾಡಿದ್ರು, ನನಗಿಂತ ಜಾಸ್ತಿ ಇವಳಿಗೆ ಕ್ಯೂರಿಯಸ್. ಹೊಟ್ಟೆ ಮಾಡ್ಲಿಕ್ಕ? ಹೌದಾ, ನನಗೆ ಸಹ ಬೇಕು ಅದನ್ನು ಹೊಟ್ಟೆ ಮಾಡ್ಲಿಕ್ಕೆ. ಚಂದದೊಂದು ರ್ಯಾಪ್ ಮಾಡಿ ಕಳಿಸಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಬರ್ತಿದಾರ ಪಾಪ. ವರುಣ್ಸ್ ವಿಜುವಲ್ ಆಲ್ಕೆಮಿ ಅವರು ನನಗೆ ಒಂದು ಬ್ಯೂಟಿಫುಲ್ ಆಗಿರೋ ಡ್ರಾಯಿಂಗ್ ಮಾಡಿದ್ದಾರೆ. ನಾನು ಮತ್ತು ಹನುಮಂತ್ ದೋಸ್ತ ಅವರು ಹೇಳ್ತಿದ್ರು, ದೋಸ್ತ ಮತ್ತು ನಿಮ್ಮ ಫ್ಯಾನ್ ಅಂತ. ಆತ್ಮೀಯ ಧನರಾಜಣ್ಣ ಮತ್ತು ಹನುಮಂತಣ್ಣ ಅವರಿಗೆ ನಮಸ್ಕಾರಗಳು. ಬಿಗ್ ಬಾಸ್ ಕನ್ನಡ 11ರಲ್ಲಿ ನಿಮ್ಮಿಬ್ಬರ ಆಟ ಮತ್ತು ನಿಮ್ಮ ಸ್ನೇಹವನ್ನು ನೋಡಿ ನಾನು ನಿಮ್ಮ ದೊಡ್ಡ ಅಭಿಮಾನಿಯಾಗಿದ್ದೇನೆ. ಥ್ಯಾಂಕ್ ಯು. ನಿಮ್ಮ ನೈಜ ವ್ಯಕ್ತಿತ್ವ ನಮಗೆಲ್ಲರಿಗೂ ತುಂಬ ಇಷ್ಟವಾಯಿತು. ಒಬ್ಬ ಪೆನ್ಸಿಲ್ ಕಲಾವಿದನಾಗಿ ನಿಮ್ಮಿಬ್ಬರ ಈ ಸುಂದರವಾದ ಭಾವಚಿತ್ರವನ್ನು ಬಿಡಿಸುವಾಗ ನನಗೆ ಬಹಳ ಸಂತೋಷವಾಯಿತು. ಈ ಚಿತ್ರವನ್ನು ನನ್ನ ಪ್ರೀತಿಯ ಉಡುಗೊರೆಯಾಗಿ ನಿಮಗೆ ಕಳುಹಿಸುತ್ತಿದ್ದೇನೆ. ನಿಮ್ಮಿಬ್ಬರ ಈ ಜೋಡಿ ಹೀಗೆ ಇರಲಿ ಎಂದು ಹಾರೈಸುತ್ತೇನೆ. ನನ್ನ ಈ ಸಣ್ಣ ಕಲೆಯನ್ನು ನೀವು ಸ್ವೀಕರಿಸಿ ಆಶೀರ್ವಾದಿಸುತ್ತೀರಿ ಎಂದು ನಂಬಿದ್ದೇವೆ. ನಾವು ಅಷ್ಟು ದೊಡ್ಡವರಲ್ಲ, ನಿಮ್ಮ ಕಲೆಗಿಂತ ದೊಡ್ಡದು ಬೇರೆ ಏನಿಲ್ಲ. ತುಂಬ ಪ್ರೀತಿಯಿಂದ ಕಳಿಸಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಇಂತಿ ನಿಮ್ಮ ಪ್ರೀತಿಯ ತಮ್ಮ ವರುಣ್. ಎಸ್, ಥ್ಯಾಂಕ್ ಯು ವರುಣ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ನಮ್ಮ ಎಲ್ಲ ಕೆಲಸಗಳಿಗೆ ಒಳ್ಳೆಯದಾಗಲಿ ಅಣ್ಣ. ನಿಮಗೂ ಒಳ್ಳೆಯದಾಗಲಿ. ಅದ್ಭುತವಾದ ಕಲೆ ನಿಮ್ಮಲ್ಲಿದೆ, ನಿಮ್ಮ ಬದುಕು ಬಂಗಾರವಾಗಲಿ. ಇದನ್ನು ಗಿಫ್ಟನ್ನು ತಲುಪಿಸಿದ್ದು ಕಾರ್ತಿಕ್. ಅವರು ಇನ್ಸ್ಟಾಗ್ರಾಮಲ್ಲಿ ರ್ಯಾಂಡಮ್ ಆಗಿ ಮೆಸೇಜ್ ಮಾಡಿದರು, ನಾನು ದೊಡ್ಡ ಫ್ಯಾನ್, ಒಮ್ಮೆ ಕೊಟ್ಟು ಬಿಡಿ ಅಂತ ಹಾಗೆಲ್ಲ ಹೇಳಿದರು. ಹಾಗೆ ಅವ್ರಿಗೆ ಖುಷಿ ಆಯಿತು. ನೋಡಿ ಪಾಪ ಕೃತಿಕಾ ನೋಡಿ, ಅದು ಕವರನ್ನೆಲ್ಲ ಇಟ್ಕೊಂಡಿದ್ದಲ್ಲ, ಅದೆಲ್ಲ ಒಳ್ಳೆ ಕೆಲಸ ಆಯಿತಾ. ಅದು ದೇವರು ಮೆಚ್ಚುವಂಥ ಕೆಲಸ ನಿಜವಾಗ್ಲೂ. ದಯವಿಟ್ಟು ಯಾರು ಕೂಡ ಅಷ್ಟೇ, ಪುತ್ತೂರು ಜಾತ್ರೆಗೆ ನೀವು ಬಂದಾಗಲೂ ಕೂಡ ಏನಾದರೂ ಐಸ್ ಕ್ರೀಮು ಅಥವಾ ಏನಾದರೂ ತಿಂತೀರಿ ಅಂದರೂ ಕೂಡ ಅದನ್ನು ಕಸ ಎಸೆಯೋ ಜಾಗ ಅಂತ ಇರುತ್ತೆ, ಅಲ್ಲೇ ಎಸೀರಿ. ಜಾತ್ರೆ ನಡೆದಿದೆ ಅನ್ನೋದು ಕೂಡ ಗೊತ್ತಾಗಬಾರ್ದು, ಅಷ್ಟು ಚೆನ್ನಾಗಿ ಇಟ್ಕೊಂಡವನ ಈ ಪರಿಸರವನ್ನು. ನೋಡಿ, ಅಭಿದು ಬರ್ತ್ಡೇಗೆ ಎಲ್ಲರನ್ನು ಕರ್ಕೊಂಡು ಬಂದಿದ್ದಾನೆ ಗದ್ದೆಗೆ.
ಅದು ಅವನ ತಾಕತ್ತು ಅಂದರೆ. ನೀ ಎಂತ ಬೇಕು ಹೇಳಿ, ಈಗ ಖಾಲಿ ಇಷ್ಟ ಈಗ ತೋರಿಸುದು ಅನ್ನ ಚರ್ಮುರಿ ಅಂತ ಕೊಡ್ತಾರೆ ನೋಡು. ಚರ್ಮುರಿಗೆ ಚಿನ್ನ ತೋರಿಸೋದಾದ್ರೆ ನಿಂಗೆ ಎಂತ ಬೇಕು ಅಭಿಯ ಬರ್ತ್ಡೇಗೆ? ಅಭಿಯ ಬರ್ತ್ಡೇಗೆ ನಂಗೊಂದು ಅಂಗಡಿ ಬೇಕು. ಹಾಗೆ ಕೂತ್ಕೊಳ್ಳ. ಅವ್ರು ಬಿಟ್ಟು ಕೊಡುದಿಲ್ಲ. ಆಯ್ತು 12 ಗಂಟೆ ಆಯ್ತು. ಬೆಳಿಗ್ಗೆ ಸಿಗ್ಲಿಲ್ಲ ಅಂದ್ರೆ ರಾತ್ರಿ ನಾಳೆ ಎಲ್ಲ ಕಂಟಿನ್ಯೂ ಆಗ್ತದೆ. ಬರ್ಡೇ ನಮಸ್ಕಾರ ಎಂಚೋಲ್ಲರ್ ಅಂದ ಚರ್ಮುರಿ ಅಮ್ಮ ಚರ್ಮುರಿ ದುಡ್ಡು ಬೇಕಾ ನೋಡು. ನಾನು ಹೇಳಿದೆ ಇಲ್ಲ, ಅಮ್ಮನ ಹತ್ರ ಹೇಳಿದ್ನಲ್ಲ ದುಡ್ಡು ತತ ನೋಡು ಅಂತ. ಇವನು ಹೇಳುದು ಪರವಾಗಿಲ್ಲ ಇರ್ಲಿ ಬೇಬಿ ಚರ್ಮುರಿಂದ ಇತ್ತು. ನಾನು ಜನ ಹೇಗೆ ಜಾಸ್ತಿ ಬರ್ತಿದಾರಾ? ಜನ ಬರ್ತಾ ಇದ್ದಾರೆ ಮಗ. ಹೌದಾ? ಪುತ್ತೂರು ಜಾತ್ರೆ ಮಿಸ್ ಮಾಡುದಿಲ್ಲ ನೀವು? ನಾನು ಯಾವ ಜಾತ್ರೆ ಮಿಸ್ ಮಾಡಿದ್ರೆ ಪುತ್ತೂರು ಒಂದು ಮಾಡುದಿಲ್ಲ. ಹೌದಾ? ಅದನ್ನು ನಿಮ್ಮನ್ನು ಸಹ ನೋಡ್ಬೋದು, ಐಡಿಯಾ ಇದೆ. ಅಯ್ಯೋ ದೊಡ್ಡ ಮಾತು. ನೋಡಿ ಇಲ್ಲಿ ಗಣೇಶ್ ಟೇಸ್ಟಿ ಅಂತೇಳಿ ಚರ್ಮುರಿ ಮಾಡ್ತಿದ್ದಾರೆ. ತುಂಬ ಚಂದ ಟೇಸ್ಟಿಯಾಗಿ ಮಾಡ್ತಾರೆ. ಬನ್ನಿ ವಿಸಿಟ್ ಮಾಡಿ. ಅವ್ರ ಅಮ್ಮ ಹೇಗೆ ಅಂದರೆ ಅವರಿಗೆ ಮಗಂತರ ಯಾರಾದರೂ ಕಂಡ್ರೆ ಸಾಕು ಫ್ರೀಯಾಗಿ ಕೊಟ್ಟು ಬಿಡುದ. ಹಾಂ, ಯಾವಾಗಲೂ ಮಗನ ನೆನಪಾಗತ್ತಂತ. ಉಪ್ಪುದು ಸಂತಾನ ಗೊತ್ತಿದ್ದೆ ಹಾಗೆ ಕೊಡ್ತಾರಂತ. ಅವರಿಗೆ ಒಬ್ಬ ಮಗ ಇದ್ದರು, ತೀರೋಗಿ 8 ವರ್ಷ ಆಯಿತು ನಾಳೆಗೆ. ಸೊ ಅವರು ಹಾಗೆ ನಮಗೆ ಲಾಸ್ಟ್ ಜಾತ್ರೆಯಲ್ಲೂ ಕೂಡ ಸಿಕ್ಕಿದಾಗ ನೀವು ಮಗನ ಥರ ಕಾಣ್ತೀರಿ ಅಂತೆಲ್ಲ ಚರ್ಮುರಿಗೆ ಫ್ರೀಯಾಗಿ ಕೊಡೋದಿದೆ. ಅವ್ರಿಗೆ ಇದ್ದಿದ್ದೇ ಒಬ್ಬರು ಮಗ ಅಂತೆ. ಅದು ಇವರು ಚರ್ಮುರಿ ಹೇಳ್ಬೇಕು ಅಂತಿಲ್ಲ, ಎಲ್ಲ ಜಾತ್ರೆಯಲ್ಲಿ ಇವರು ಭಾರಿ ಫೇಮಸ್ ಅಲ್ಲ. ವ್ಯಾಪಾರ ಮಾಡಲಿಕ್ಕೆ ಬೆಂಗಳೂರು, ಬಳ್ಳಾರಿ ಮತ್ತು ದೂರ ಹೋಗಿದ್ದೇನೆ, ಡೆಲ್ಲಿ. ಮೊನ್ನೆ 4-5 ತಿಂಡಿಯಾನೆ, ಅದು ಈ ಟೇಸ್ಟ್ ಇರಲಿಲ್ಲ. ಯಾರಮ್ಮ ಅಮ್ಮ ಯಾರು? ಅದಕ್ಕೆ ನೀನು ಮಾಡುದು ಸುಮ್ಮನೆ ಬೇಡ ನಾನು ನೀನದು ಮಾಡ್ಲಿಕ್ಕೆ ಹೇಳ್ತಾನೆ, ನಾನು ಆಗ ಮಾಡ್ಬೇಡ. Excellent, fabulous, mind blowing. I was like blowing. No words. ಸೂಪರ್ ಹೇಳಿದ. ಯೂಶ್ವಲಿ ಚರ್ಮುರಿ ಇಷ್ಟ ಇಲ್ಲ, ಇವರದ್ದು ಅವತ್ತೊಮ್ಮೆ ಚರ್ಮುರಿ ತಿಂದು ಐ ವಾಸ್ ಫ್ಯಾನ್. ಸತ್ಯ ನೋಡಿ, ಕೈಯಲ್ಲಿ ಏನಾದರೂ ಆದರೆ ಹೀಗೆ ಮಾಡಿ. ನೋಡಿ ಇಬ್ಬರು ಕಪಲ್ಸ್, ಅವರದ್ದೇ ಪ್ರಪಂಚದಲ್ಲಿದ್ದಾರೆ, ಬೇರೆ ಯಾರಿಲ್ಲ ಅವರಿಗೆ, ಅವರದ್ದೇ. ನೀವು ಎಷ್ಟು ಚರ್ಮುರಿ ಕೊಟ್ಟಿದ್ದೀರಿ, ನೀವು ಹಾಗೆ ಕೊಡ್ತೀವಿ ಅಂದರೆ ಹೇಗಾಗ್ಬೇಡ. ನನ್ನ ಮಕ್ಕಳಿಗೆ ಕೊಡುದು, ನನ್ನ ಬರ್ತೀರಲ್ಲ. ಹೌದು ಗೊತ್ತಾಯ್ತು, ಬಟ್ ನೀವು ಕೂಡ ವ್ಯಾಪಾರ ಮಾಡೋದಲ್ಲ, ನಿಮ್ಮದು ಒಂದು ಕಷ್ಟ ಇರುತ್ತಲ್ಲ. ಮಾಲಿಂಗೇಶ್ವರ ಕೊಡ್ತಾರೆ, ಅದು ಕೊಡ್ತಾರೆ. ನೀವು ಬರುವುದೇ ನನಗೆ ನಿಮ್ಮ ಒಳ್ಳೆಯ ಗುಣಕ್ಕೆ ದೇವರು ನಿಮ್ಮನ್ನು ಕಾಪಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ಅದಲ್ಲ, ಇದು ಸಾಮಾನು ವ್ಯಾಪಾರ ಮಾಡೋದಕ್ಕೆ ಇಷ್ಟು ಕಷ್ಟಪಟ್ಟು ಎಲ್ಲ ಪ್ರತಿ ಜಾತ್ರೆಗೆ ಇಬ್ಬರೇ ನಿಮ್ಮ ಜೀವನ ಸಾಗಿಸೋದಕ್ಕೆ ಇದೊಂದು ವ್ಯಾಪಾರ ಅಂತ ಇಟ್ಕೊಂಡಿದ್ದೀರಿ. ಇಲ್ಲಿ ನೀವು ಫ್ರೀಯಾಗಿ ಕೊಡೋದು ತಪ್ಪಾಗತ್ತಮ್ಮ, ನಾವು ಕೂಡ ತಗೊಳ್ಳೋದು ತಪ್ಪಾಗ್ತದೆ. ಅಲ್ಲ, ನನಗೆ ನೀವು ಕೊಡ್ತೀರಲ್ಲ ಹಣ, ಅದು ಸಾಕು, ನನಗೆ ಕೊಟ್ಟ ಹಣ ಸಾಕು, ಹೆಚ್ಚು ಬೇಡ. ಎಷ್ಟು 10 ಕೊಟ್ರೆ ಎಷ್ಟು ಚರ್ಮುರಿ? ನೀವು 4 ತಿಂಡಿಯಾನೆ ಅವ ಗೇರ್ಗಟ್ಟೆ ಪಾರ್ಸಲ್ ಸವಾಡಿಯಾನೆ. ಅಮ್ಮಗೆ ಕಿಸ್ಕೊರಡು ಅಂತೆ. ಎಲ್ಲರಿಗೂ ಅಮ್ಮನಿಗೆ ಪ್ಲೇನ್ ಕಿಸ್. ಸೂಪರ್ ಎನ್ನಲ್ಲ ಒಂಜಿ. ಥ್ಯಾಂಕ್ ಯು. ಈಗ ಇಟ್ಕೋಬೇಕಮ್ಮ, ಹಾಗೆಲ್ಲ ಇಲ್ಲಿ ಬರ್ತದೆ, ಇಲ್ಲಿ ಬಂದಾಗ ಈಗ ಇಟ್ಕೋಬೇಕು. ಈಗ ನೀವು ಮಾಡಿ ಅಂತ, ನನಗೆ ನೀವು ಮಾಡಿ ಅಂತ. ಹೀಗೆ
ನಾನು ಆಟಕ್ಕೆ ಕಳಿಸಿದೆ, ಅವ್ರು ಇಲ್ಲಿಗೆ ಕೊಟ್ಟು. ಅವರಿಬ್ಬರು ಅವರವರೇ ಕೊಡ್ತಾರೆ. ಯಶು ಮತ್ತು ಕಾರ್ತಿಕ್ ನಿಮಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಆಯ್ತಾ? ಅಷ್ಟೇ, ಇಬ್ರು ಒಟ್ಟಿಗೆ ಬಂದು 3 ಜನ ಒಟ್ಟಿಗೆ. ಈಗ ಅಭಿದು ಕುಂಡೆ ತೊಳಿಲಿಕ್ಕೆ ನಾನು ಹೇಳಿಲ್ಲ ಆಯ್ತಾ. ಇದಕ್ಕೆಷ್ಟು? ಅಲ್ಲವ ಅಭಿಣ್ಣನಿಗೆ ಸಾಕು ಪ್ಲಾಸ್ಟಿಕ್ ಇದ್ದು, ಪ್ಲಾಸ್ಟಿಕ್ ಸಾಕ ತಿನ್ಲಿಕ್ಕೆ. ಅದು ಅವನಿಗೆ ಸಾಂಬಾರಿಗೆ ಸಾಕಾಗುತ್ತೆ. ಅವನೆಂತ ತಲೆ ಕುಡಿಯೋದು ಅದ್ರಲ್ಲಿ? ಇದ್ದ ಕಡೆ ಎಲ್ಲ ಹೋಗುದು, ಒಂದೊಂದು ತಗೊಂಡು ಬರುದು. ಇವನು ಅಂಗಡಿಯವ್ರ ಹತ್ರ ಹೇಳ್ತಿದ್ದಾನೆ, ಅವಳ ಹತ್ರ ಇದು ಜಾಗ್ರತೆ, ಅವಳು ಕದೀತಾಳೆ ಅಂತ. ಎಂತ ಬಿಟ್ಟು ಕೊಡು, ಒಟ್ಟಿಗಿದ್ದಾನಲ್ಲ. ಹೌದಾ? ಹೆಂಡ್ತಿಯನ್ನು ಯಾರಾದ್ರೂ ಬಿಟ್ಟು ಕೊಡ್ತಾರ? ಹಾಗೆ ಬಿಟ್ಟು ಕೊಡೋದಲ್ಲ, ಇದು ಬ್ಲೇಮ್ ಮಾಡೋದು. ಕಳ್ಳಿ ಕಳ್ಳಿ ಅಂತ ಹೇಳುದು ನಿನ್ನನ್ನು. ಎಲ್ಲಿದ್ದಾನೆ? ಇಲ್ಲಿದ್ದಾರೆ. ಇನ್ನು ಇವರು ಸತ್ರು ಒಂದಾಗ್ಲಿಕ್ಕಿಲ್ಲ ಆಚೆ. ಈಗ ಇವನಿಗೆ ಫ್ರಸ್ಟ್ರೇಷನಲ್ಲಿ ಆಚೆ ದುಡಿದ ವಿಶು. ಫ್ರಸ್ಟ್ರೇಷನಲ್ಲಿ ದುಡಿದ್ದು ಕಾರ್ತಿಕ್. ಹೋಗು ಅವನ ಜೊತೆ ಅಲ್ಲ, ಇವನ್ ಸಹ ಕಣ್ಣಾಗ್ತಿದ್ದಾನೆ ಕಾರ್ತಿಕ್ಕಿಗೆ. ಅಲ್ಲ ಅವನಲ್ಲಿ ಎಂತುಂಟು ಅಂತ ಅಟ್ರಾಕ್ಟ್ ಆಗ್ಲಿಕ್ಕೆ ಆ ನಮ್ಮನೆ ಯಬ್ಬೋ. ನಾಟಿನೆಸ್ ಅವನ ಕರ್ಮ ನಾಟಿನೆಸ್ ಅದರಲ್ಲಿ. ಅದು ನಾಟಿನೆಸ್ ಇಲ್ಲ, ನಾಟಿನೆಸ್ ಅಂತ. ಅಭಿ ರೂಮಲ್ಲಿ ಇಡ್ಲಿಕ್ಕೆ ಆಗ್ತದಲ್ಲ, ಕೇಳು ನೋಡಂತೆ. ನೆಕ್ಸ್ಟ್ ಜಾತ್ರೆಗೆ ಬರ್ತಾನೆ ಕೇಳಂತೆ ವ್ಯಾರಂಟಿಗೆ. ಅವನಿಗೆ ಲೈಟ್ 1 ವರ್ಷಕ್ಕಿಂತ ಮುಂಚೆ 50 100 150 ऑडियंस से बोलो क्या ऑडियंस 50 को बोलेगा. ನೋಡಿ, ಪೊಟೆಟೊ ಟ್ವಿಸ್ಟರ್ನ ಹೇಗೆ ತಿನ್ನಬೇಕು ಅಂತ ಪಿಂಕಿ ಹೇಳಿಕೊಡ್ತಾಳೆ. ಹೇಗೆ ತಿನ್ನಬೇಕು? ಅಲ್ಲ, ಬೇಕಾದ್ರೆ ತಗೊಳ್ಳೋಣ. ಎಷ್ಟು ಭಾರಿ ಟೇಸ್ಟ್ ಆಗಿದೆ ಅಂತ ಎಲ್ಲ ತಿಂತಿದ್ದಾರೆ ಗಬ ಗಬ. ಅಲ್ಲ, ಹಸಿವಲ್ಲಿ ತಿಂತಿದ್ದೀರ. ಅಯ್ಯೋ ಪಾಪ, ಪಿಂಕಿಗಿಲ್ಲ. ನನ್ನ ತಂಗಿಗೆ ಪಿಂಕಿಗೆ ಇಲ್ದಿರೋ ತಿಂಡಿ ಯಾಕ? ಥ್ಯಾಂಕ್ ಯು. ತುಮಕೂರಿನವರಂತೆ ನಮ್ಮ ವಿಡಿಯೋಸ್ ನೋಡ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನಿಮ್ದು ದೊಡ್ಡ ಫ್ಯಾನ್ ನಾವು. ಯಾರು ನೀವು ವಿಡಿಯೋ ಇದ್ರು ಹೀಗೆ ಮಾಡ್ತೀರಂದ್ರೆ ಗೋಬಿ ತಿನ್ಕ ಅಣ್ಣ ಬಲೆ ಹೊರಬಲೆ ಅಣ್ಣ ಬೋಳೆಗೆ ಹೊರಬಲೆ ಅಣ್ಣ. ಓ, ಹಿಂಗೆ ಕರೀದಾ? ಅಣ್ಣ ಬಲೆ ಅಕ್ಕ ಬಲೆ ಅಣ್ಣ ಬಲೆ ಅಕ್ಕ ಬಲೆ ಗೋಬಿ ತಿನ್ಕ ಪೊರ್ಲು ಬಲೆ ಹೊರಬಲೆ ಅಣ್ಣ ಇಡೆಗೆ ಹೊರಬಲೆ ಅಣ್ಣ. ಮಾಲಿಂಗೇಶ್ವರ ಪುತ್ತೂರು ಟೇಸ್ಟ್ ಪಾಯಿಂಟ್. ಅಲ್ಲಿ ಇದರದ್ದು ಲಿರಿಕ್ಸ್ ಇವರ ಅವರು ಗೋಬಿ ಉಂಡು ಅಣ್ಣ ಬಲೆ ಅಣ್ಣ ಪೊರ್ಲು ತಿನ್ಕ ಗೋಬಿ ತಿನ್ಕ ಬಲೆ ಅಣ್ಣ. ಗೋಬಿ ಉಂಡು ರುಮಾಲಿ ಉಂಡು ಟ್ವಿಸ್ಟರ್ ಉಂಡು ಗೋಬಿ ಉಂಡು ಮಾತ ಉಂಡು ಇಡೆ ಮುಲ್ಪ ಬಲೆ ಬಲೆ ಓ ಗೋಬಿ ಪೊರ್ಲು ತಿನ್ಕ ಓ ಗೋಬಿ. ಇರ್ದಾದ ಗೊತ್ತುಂಡೆ ಒಂಜೊಂಜಿ ಪ್ಲೇಟ್ ಎಂಗ್ಲೈನ ಫ್ಯಾಮಿಲಿ ದಕ್ಲು ಬಿಡ್ಪ ಮುಗ್ಲು ತಿನ್ಪುನ ಸ್ಟೈಲ್ ತುದೆ ಜನ ಬರ್ಪೇರು. ಓ ಎಂಚೋ ತಿನ್ನೊಂದಿಲ್ಲ ಬರ್ಪೇರು. ಖುಷಿ ಮೇನಿಪ್ಪುಣ ಇಟ್ಟಿ ಅಣ್ಣ ನಿಕ್ಲಿಗೆ ಮಸ್ತ್ ರುಮಾಲ್ ರೊಟ್ಟಿ ಖಾಲಿ ಅವು ಮುಕ್ಲಿಗೆ ಬೋಡ. ರೇಟಿನ ಬಗ್ಗೆ ದುಡ್ಡಿನ ಬಗ್ಗೆ ಏನೂ ಕೇಳಲ್ಲ, ಟೇಸ್ಟ್ ಕೇಳ್ತಾರೆ. ಸಾಫ್ಟ್ ಜನ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಎಲ್ಲ ಬರ್ತಾರೆ, ತಿಂತಾರೆ, ಟೇಸ್ಟ್ ನೋಡ್ತಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಎಲ್ಲ. ಪುತ್ತೂರು ಜಾತ್ರೆದ್ದು ಲಾಗ್ ಹಾಕಿದ್ವಿ, ಅದರಲ್ಲಿ ಸುಮಾರು ಜನ ಕೇಳಿದ್ರಿ, ಬಂದಾಗ ತಿಳಿಸಿ ಅಂತ. ನಾನು ಈಗ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. ಪಾಪ ಆ ಕಾರ್ತಿಕನ್ನು ಎಷ್ಟು ಜನ ಯೂಸ್ ಮಾಡ್ತೀರಾ? ನಮಸ್ಕಾರ. ಆರಾಮ ಅಂದ. ಓ ನೋಡಿ ನಮ್ಮ ಅಂದೆ ಯಕ್ಷಗಾನ. ಓ ನೋಡಿ, ಆರ್ಟಿಸ್ಟ್ ಕಲಾವಿದರು. ಹೌದಾ? ಒಂದು ಡೈಲಾಗ್ ಹೇಳ್ತೀಯಾ ನಮ್ಮ ವೀಕ್ಷಕರಿಗೋಸ್ಕರ? ನಿನ್ನ ಬೆದಂಬು ಎನಡ ಬರ್ಚಿ ಗೊತ್ತಾಂಡ ಏನಂದ ಆನಂದನ್ಯ ಒಂಜಿ ಕೊರಿಯನ ಕೈ ಭಾಷೆ ನೀರಿಗೆ ನೋಡು ಮಗ್ಗ ಎಂಕಿ ನೆರನೆಲ್ಲ ಕಾಂಡು
ഞാൻ ಡೈಲಾಗ್ ಏನು ಕೆಂಕನಿರಲಿಲ್ಲ ಭಾರಿ ಸೊಕ್ಕು ಬಂಡ ಭಾರಿ ಶೋಭ ಕಾರ್ತಿಕ ಈಗ ಒಂದು ಡೈಲಾಗ್ ಹೇಳ್ತಾನೆ ಅದನ್ನ ನೀನು ಇಮಿಟೇಟ್ ಮಾಡಾಯ್ತಾ ದಾನಂಬೆ ಜೋಕ್ಲೆ ನಿಕ್ಲೆನ ಕಣ್ಣು ಮೋನ ಡಿಪ್ಪುನೇನ ನೆತ್ತಿ ಡಿಪ್ಪುನೇನ ಕೆಪ್ತಂಡ ದೀಪೆತ್ತೆ ಕೇಳಿಯನಿದು ಇದು ಜಿ ರೀಸೆಂಟ್ ಅದು ಒಯ್ಟ ಬತ್ತುಂಡು ಅವ ಯಾನ್ ರೀಸೆಂಟ್ ಅದೊಂಜಿ ಇಂದು ಪಾಡ್ಕಾಸ್ಟ್ ಅದನ್ನ ಒಂಜಿ ಬತ್ತಿತ್ತರ ಯಾನ್ ತೂತಿ ವಾಯ್ಸ್ ಕೇಂದೆ ನೀ ಎಲ್ಲಿ ಅದಕ್ಕೆ ಇಂಟ್ರಿ ಕೊಟ್ಟಿದ್ಯಾ ಅವನಾಗೆ ನೀವೀಗ ಇಲ್ಲಿ ಪುತ್ತೂರಿನವರಿಂದ ನಿಮ್ಮನ್ನು ನೋಡಿದ್ದೇನೆ ಇಲ್ಲ ನಿಜ ಅದು ಸಿಮಿಲರ್ ಉಂಟು. ಓಕೆ ನಿಮ್ಮ ಹೆಸರು ಎಂತ ಪುಟ್ಟ? ಸುಶಾಂತ್. ಆಲ್ ದಿ ಬೆಸ್ಟ್. ಇವನು ಹೇಳ್ಬೇಕಲ್ಲ ಅದು ಇನ್ನು ರಿಪೀಟ್ ಮಾಡೋಗಿಲ್ಲ ಪಾಪ ಅವನಿಗೆ ತುಂಬ ಸುಸ್ತಾಗಿದೆ, ನೀನೇ ಹೇಳ್ಬೇಕು ಅದನ್ನ ನೆನಪು ಮಾಡ್ಕೊಂಡು. ದಾಳಿಂಬೆ ಜೋಕ್ಲೆ ಇಲ್ಲ ಹೇಳು. ದಾಳಿಂಬೆ ಜೋಕ್ಲೆ ಕೆಪ್ಟನ್ ದೀಪೆ ಅಷ್ಟೇ. ಸರಿ ಹೇಳಿದ್ನ ಡೈಲಾಗ್. ಕಂಸ ಮಹಾರಾಜನ ಮಡಿವಾಳ. ಕಂಸ ಮಹಾರಾಜನ ಮಡಿವಾಳ. ಕಂಸರಾಜನ ಮಡಿ ಹೋಗಿ ಹೇಗೆ ದಾನಂಬೆ ಜೋಕ್ಲೆ ನಿಕ್ಲೆನ ಕಣ್ಣು ಮೋನ ಡಿಪ್ಪುನೇನ ನೆತ್ತಿ ಡಿಪ್ಪುನೇನ ಕೆಪ್ತಂಡ ದೀಪೆತ್ತೆ. ಅದು ಕೃಷ್ಣನಿಗೆ ಹೇಳೋದು. ಎಂತ ಪಾತ್ರದ ಹೆಸರು? ರಜಕ. ನಮ್ಮ ಜೊತೆ ಅಚಲ್ ಇದ್ದಾರೆ, ಯಂಗ್ ಡೈರೆಕ್ಟ್ರು. ಇವರು ನನ್ನ ತಂದೆ UG ರಾಧಾ ಅಂತ. ನಮ್ಮ ಫ್ಯಾಮಿಲಿ ಫುಲ್ ಅಲ್ಲಿಂದಲೇ ಹಾಯ್ ಮಾಡಿಬಿಡಿ. ಓಕೆ, ಮಗನಿಗೆ ಅಂತ ಅರ್ಧ ದೋಸೆ ಕೊಡೋದಂತೆ, ಅದಕ್ಕೆ ಅವ್ರು ಹೇಳಿದ್ದು. ಇವರು ಶ್ರವಣ ಅಂತ. ಇದು ನಮ್ದು ಫುಡ್ ಫ್ಯಾಕ್ಟ್ರಿ ಅಂತ ಒಂದು ಹೊಸ ಬಿಸ್ನೆಸ್. ಖುಷಿ ಆಯ್ತು, ಒಂದು ಎಲ್ಲ ಸೇರ್ಕೊಂಡು. ಯಾಕೆ ಈ ಪ್ಲಾನ್ ಬಂತು? ಪ್ಲಾನ್ ಅಂದ್ರೆ ಬಿಸ್ನೆಸ್ ಮಾಡಿದ್ರೆ ಇನ್ನು ನಮಗೆ ಆಪರ್ಚುನಿಟಿ ಜಾಸ್ತಿ ಅಂತ. ಓಕೆ, ಹಾಗಾಗಿ ಬಿಸ್ನೆಸ್ ಏನೇ ಇದ್ರು ಬಿಸ್ನೆಸ್, ಜಾಬಿಗೆ ಹೋಗ್ಲಿಕ್ಕಿಲ್ಲ. ಸೊ ಒಂದೊಂದು ಹಂತದಿಂದ ಸ್ಟಾರ್ಟ್ ಮಾಡುವ ಅಂತ. ಯಪ್ಪ, ಹಾಗೆ ನೋಡಿ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಇವರು ಸ್ನ್ಯಾಕ್ಸ್ ಮಾಡೋದಂತೆ, ಆಮೇಲೆ ನೀವು ಎಂತ ಮಾಡೋದು? ಅವಿಲ್ ಮಿಲ್ಕ್. ನೀವು ನೋಡ್ಲಿಕ್ಕೆ, ಮತ್ತೆ ಇವರು ಹೇಳಿದ್ದು ತಿನ್ಲಿಕ್ಕೆ ಅಂತ. ನಿಮಗೆ ಲವ್ ಉಂಟಾ? ಅಲ್ಲ, ಕೆಲವರು ಬ್ರೇಕಪ್ ಮಾಡಿ ಇದನ್ನು ಕಲಿತಾರೆ, ಅಥವಾ ಹುಡುಗಿಗೋಸ್ಕರ ಕಲಿತಾರೆ. ಅವರೆಲ್ಲಿದ್ದಾರೆ ಓನರ್? ಅವ್ರದ್ದು ಸಹ ಬ್ರೇಕಪ್ ಆಗಿರ್ಬೋದು. ಅದಕ್ಕೆ ಈಗ ಬಿಸ್ನೆಸ್ ಇದೆಲ್ಲ ದಾರಿ. ಬ್ರೇಕಪ್ ಆದಮೇಲೆ ಬುದ್ಧಿ ಬರೋದು ಅಂತ ಹೇಳೋದು. ನಿಮ್ಮನ್ನು ನೋಡಿ ಕಲಿಬೇಕಾ? ಅವ್ರಿಗೆ 4-5 ಬ್ರೇಕಪ್ ಆದ್ರೂ ಹಿಂದೆ ಹೋಗ್ತಾರೆ. ಅದಾದ್ರಿಂದ ನೀವು ಹುಡುಗಿಯರೊಟ್ಟಿಗೆ ಬ್ರೇಕಪ್ ಅಲ್ಲ, ಅವ್ರದ್ದು ಹುಡುಗರೊಟ್ಟಿಗೆ. ಹೌದಾ? ನಾವು ಬ್ರೇಕಪ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಅಯ್ಯೋ, ಹಾಗಾದ್ರೆ ನೀವು ಇನ್ಸ್ಪೈರ್ ಆಗುದು ಅವರಿಗೆ. ಅವರು ಪೊಲೀಸ್ ಅವ್ರ ಮಗ. ಓ ಗುಣವಂತ ನಿಂದೆ ಹಣ ಅಂತ. ಇವರೆಂತ ಮಾರೆ, ಇವನನ್ನು ಎಲ್ಲರೂ ಎಕ್ಸ್ಚೇಂಜ್ ಮಾಡ್ತಿರಲ್ವ? ಒಮ್ಮೆ ಅವನ ಜೊತೆ ಇರ್ತಾನೆ, ಒಮ್ಮೆ ಇವನ ಜೊತೆ, ಆಗ ಇವನ ಜೊತೆ ಇದ್ದ. ಅವನನ್ನೊಂದು ಎಕ್ಸ್ಚೇಂಜ್ ಮಾಡಿ ಎಲ್ಲರೂ ಯೂಸ್ ಮಾಡಿ ಬಿಸಾಕುವಾಗಿ ಬಿಸಾಕು. ನಿಮ್ದು ಸಹ ಹುಡುಗರು ಈ ಏಜಲ್ಲಿ ಏನೋ ಆಟ ಆಡ್ತೀವಿ, ಏನೋ ಫನ್ ಮಾಡ್ತೀವಿ, ಇದಕ್ಕೆ ಯೋಚನೆಗೆ ಬರೋದಿಲ್ಲ. ಬಿಸ್ನೆಸ್ ಮಾಡಬೇಕು, ಬೇರೆಯವ್ರ ಅಂಡರಲ್ಲಿ ಇರೋಬಾರ್ದು, ನಾವು ಬಿಸ್ನೆಸ್ ಮಾಡ್ಕೊಂಡು ಮುಂದೆ ಬರಬೇಕು ಅಂತ ಯೋಚನೆ ಮಾಡ್ತಿರಲ್ಲ, ಆ ಯೋಚನೆಗೆ ದೊಡ್ಡ ಸಲಾಮ್. ನಿಮ್ಮ ಜೊತೆ ಫ್ರೆಂಡ್ಸ್ ಇದ್ದಾರೆ, ಎಲ್ರಿಗೂ ಒಳ್ಳೆಯದಾಗಲಿ. ಯಾವುದೇ ಭಿನ್ನಾಭಿಪ್ರಾಯ ಬರದೆ ಒಟ್ಟಿಗೆ ಹೀಗೆ ಒಂದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗ್ತಾ ಹೋಗಿ. ಆಲ್ ದಿ ಬೆಸ್ಟ್. ಮಾಲಿಂಗೇಶ್ವರ ದೇವರು ಒಳ್ಳೇದು ಮಾಡಲಿ. ನೋಡಿ, ನಮ್ಮ ದೋಸ್ತರ ಊರ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ. ಹಾವೇರಿ ಮತ್ತೆ ಪುತ್ತೂರು ಜಾತ್ರೆ ಹೇಗೆ ಅನಿಸ್ತು? ಎಷ್ಟು ಇದು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಕರ್ಕೊಂಡು ಹೋಗ್ತಿದ್ದಾರೆ. ನೀವೇನ್ರ ಎಷ್ಟು ಗರ್ಲ್ ಫ್ರೆಂಡ್ ನೀವು ಹಂಚ್ಕೋತಿದ್ದೀರಾ? ಇವರಿಬ್ರು ಈಗ ಮತ್ತೆ ಅವರಿಬ್ರು ಕೇರಿಂಗ್. ಕೇರಿಂಗ್. ನಿಮಗೆ ಯಶು ಅಂದ್ರೆ ಎಷ್ಟು ಇಷ್ಟ?
ಇಷ್ಟು ಯಾಕೆ ಇಷ್ಟು ನಾಚುತ್ತಾರೆ? ಫ್ರೆಂಡ್ ಫ್ರೆಂಡ್ ಆಗಿಲ್ಲ ಅದೇ friend. ಕೇಳಿದ್ದು ಇಷ್ಟ ಹೇಳಿ ಇಲ್ಲ ಅದಷ್ಟು ಕಟ್ ಮಾಡಿ ಹಾಕು. ಇವರು ದೇವರ ಜಗತ್ತಿಗೆ ನಂದು ಮಾಡಿ ಫಸ್ಟಿಗೆ ನಂದು ಮಾಡಿ ಫಸ್ಟಿಗೆ ಇದೆಲ್ಲ ಯಾವುದು ಗುಡ್ಸ ಬರ್ತದ ಜಗ್ಗಚಿಕ್ಕ ಅಂತಾಗಿ ಫಸ್ಟಿಗೆ ನಂದು ಫಲ ಮಾಡಿ ಫಸ್ಟಿಗೆ ಒಂದೆಲ್ಲ ನಂದು ಸಹ ನೋಡು. ಉಂಟು ನಂದು ಫಸ್ಟಿಗೆ ನಂದು ಹಾಕು ಮಾರ ಫಸ್ಟಿಗೆ ಜಗ್ಗಜೆ ಈ ಫಸ್ಟ್ ನಂದು ಹಾಕು ನನ್ನ ಇನ್ಸ್ಟಾ ಐಡಿ ಎಂತದ ಅವನ ನಿಂದು ಹುಡುಕ್ತಿದ್ಯಾ ಮಂಗ? ಅವರು ನೀವು ಅವರಿಗೆ ಕೊಟ್ರಲ್ಲ. ಇಲ್ಲೇನೋ ಮಾಡ್ತಿದ್ದಾರೆ, ಏನಂತ ನೋಡಿದರೆ ಫೋಟೋ. ಚಂದ ಅಯ್ಯೋ ಬ್ರೂ ಆಯ್ತು ಏನಾಗೋದಿಲ್ಲ. ಹೋಗೋ ಟೈಮಲ್ಲಿ ಕಸಿನ್ಸ್ ಇದ್ದೇ ಇರುತ್ತೆ. ಅದು ನೀನಂತ ಅಲ್ಲ, ಎಲ್ಲರೂ ಮಾಡ್ತಾರೆ ಕತ್ತೆ. ಎಂತ ಸೈನ್ ತೋರಿಸು. ನಿಂಗೆ ಬೇರೆಯವ್ರು ಕಲ್ತ್ರೇನು? ಬೇರೆಯವ್ರು ಕಲ್ತ್ರೆ ಏನಾಗುತ್ತೆ? ನಿಮ್ದೇ ನೀನೊಂದು ಇದು ಮಾಡು. ಅದಕ್ಕೆ ಶ್ರಮ ಪಟ್ಟು ಎಂತದ್ದು, ಅದನ್ನ ಎಲ್ಲರೂ ಮಾಡ್ತಾರೆ ತಾನೆ. ಬಾಯ್ ಬಾಯ್. ಹ್ಯಾಪಿ ಬರ್ತ್ಡೇ ಗಂಡ. ಅವಳ ಗಂಡ ಅಂದಲ್ಲ. ಸೂರಜ್ ನೋಡಿ, ಅಲ್ಲಿ ಒಂದು ಮಗುವಿಗೆ ಊಟ ಬೇಕು ಅಂತ ಹೇಳಿದ್ಲಂತೆ ಮಗು. ಅದಕ್ಕೆ ಊಟ ಕೊಡ್ಸಕ್ಕೆ ಹೋಗಿದ್ದಾನೆ. ಇವರಿಷ್ಟು ಆಶ್ಚರ್ಯದಿಂದ ಯಾರನ್ನು ನೋಡ್ತಿದ್ದಾರೆ ಅಂತ ಗೊತ್ತಾ? ನಮ್ಮ ಬಡ್ಕಿಲ ಪ್ರದೀಪ ಅವರು. ಪುತ್ತೂರು ಜಾತ್ರೆ ಮಿಸ್ ಮಾಡಲ್ಲ, ಬರಲೇಬೇಕು. ಹೌದು, ನನಗೂ ಕೂಡ ಹಾಗೆ. ಜಾತ್ರೆ ಗದ್ದೆಯ ಧೂಳಿನ ಪರಿಮಳ ತಗೊಳ್ಳದೆ. ಹೌದು, ಖುಷಿ ಆಯ್ತು ನಿಮ್ಮನ್ನು ಮೀಟಿಯಾಗಿ. ನನ್ನ ವಯಸ್ಸಲ್ಲೇ ಮಾತಾಡ್ತಿರೋದು. ಇದು ಬಾಡಿಗೆದಲ್ಲ, ದೇವರು ಕೊಟ್ಟಿದ್ದು. ಈಗ ಸಮಯ ಒಂದು ವಯಸ್ಸು ನಮ್ಮ ಫ್ಯಾಮಿಲಿ. ದಿನ 17 ರಾತ್ರಿ 8:30 ಇಲ್ಲಿ ಮಹಾಲಿಂಗೇಶ್ವರ ಜಾತ್ರೆ ರಥ ಬೀದಿಯಲ್ಲಿ ತೇರು ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಥ್ಯಾಂಕ್ಸ್. ಹೀಗೆ ಕೇಳಬೇಕಾದ್ರೆ ಎಷ್ಟು ಜನ ಕೇಳ್ತಾರೇನೋ, ಅವ್ರ ಹತ್ರ ಕೇಳಿ ಸಾಕಾಗಿರುತ್ತೆ. ಅದರಲ್ಲೂ ನಿಮಗೋಸ್ಕರ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ 18ಕ್ಕೆ ಈಶ್ವರ ಮಂಗಳಕ್ಕೆ ಹೋಗುವಾಗ ದೇವರ ಜಲಕ್ಕೆ ಹೋಗ್ಲಿಕ್ಕೆ ಉಂಟು. ದೇವರ ಜಲಕಕ್ಕೆ ಹೋಗುವಾಗ ದೇವರೊಟ್ಟಿಗೆ ಬರ್ತೇವೆ ನಾವು. ಆವಾಗ ದೇವರೊಟ್ಟಿಗೆ ಯಾರು ಎಲ್ಲರೂ ಬರ್ತೀರಾ? ಪಿಂಕಿಸಾ, ಕೃತಿಕಾ, ಓಕೆ, ಎಲ್ಲರೂ ಬರ್ತೀವಿ. ಅವನು ಗೊತ್ತಿಲ್ಲ, ಯಶು ಕಾರ್ತಿಕ್ ಬಂದರೆ ಬರುವನು, ಕಾರ್ತಿಕ್ ಯಶು ಬಂದರೂ ಬರುವನು. ಓಕೆ, ಆಯ್ತು. ಇಷ್ಟ ಅಲ್ಲ? ಅದು ಚಿನ್ನದಲ್ಲ, 1 ಗ್ರಾಮ್ ಚಿನ್ನ ಕದ್ದದ? ಯಾರು? ಯಾವಾಗ ಕದ್ದದೆ? ಯಾವಾಗ ಗೊತ್ತಾದ? ಯಾವಾಗ ತಗೊಂಡು? ಉಂಗುರ ಕಾಣುದಿಲ್ಲ ಸದ್ಯ, ಚೆಕ್ ಮಾಡು. ಅವನಲ್ಲ, ಅವನಿಂದ ಕಳ್ಳತನ ಆದ್ದು. ಅಲ್ಲ, ಈಗ ಚೈನ್ ಹಾಕಿದ್ದಲ್ಲ, ಚೈನ್ ಇಲ್ಲ. ಅಲ್ಲ, ಯಾವಾಗ ತೆಗ್ದದೇಗೆ ನೀವು? ಅದು ನಿನ್ ಬ್ಲಾಗ್ ಹಾಕಿದೆಯಲ್ಲ, ಬ್ಲಾಗ್ ಅಲ್ಲಿ ನೋಡು. ಕರೆಕ್ಟ್ ವಶೀಕರಣ ಮಾಡಿ ತೆಗ್ದದ್ದು, ವಶೀಕರಣ ಮಾಡಿ. ಬ್ಲಾಗಲ್ಲಿ ಉಂಟಾ? ಇದು ಮಾತಾಡ್ತಿರ್ಬೇಕಾದ್ರೆ ಹೀಗೆ ಹುಷಾರು ಮಾರ್ರೆ. ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ, ಹೇಗೆ ಬೇಕಾದ್ರೆ ಎಕ್ಸ್ಪರ್ಟ್ಸ್ ಇದ್ದಾರೆ ರಾಬರಿ ಮಾಡಲಿಕ್ಕೆ. ಓಕೆ, ರೆಡಿ ಎಲ್ಲರೂ? ಬಾಯ್ 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 ಬಾಯ್. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
18ಕ್ಕೆ ವೀರಮಂಗಲಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀವಿ. ಲವ್ ಯು.